ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಗೌರವಾನ್ವಿತ ಹೆತ್ತವರೇ, ನಾವು ಈ ವರ್ಷ ಈಗ ಮುಂದಿನ ಸಾಲಿನಲ್ಲಿ ನಾವು ಏನು ಯೋಜನೆಗಳನ್ನು ಮಾಡಬೇಕು ಎನ್ನುವುದರ ಬಗ್ಗೆ ಚರ್ಚಿಸಲಿಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ. ನೀವು ನಿಮ್ಮ ಅಮೂಲ್ಯ ಸಮಯವನ್ನು ನಿಮ್ಮ ವಿದ್ಯಾರ್ಥಿಗಳ, ನಿಮ್ಮ ಮಕ್ಕಳ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡುವುದಕ್ಕಾಗಿ ಇಲ್ಲಿ ಬಂದಿದ್ದೀರಾ. ನೀವು ಕೆಲವರು ಬಹಳ ಕೊಟ್ಟ ಸಮಯಕ್ಕೆ ಸರಿಯಾಗಿ ಬೇಗನೆ ಬಂದಿದ್ದೀರಿ. ನಿಮ್ಮ ಮಗುವಿನ ಬಗ್ಗೆ ಕಾಳಜಿಯಿಂದಾಗಿ ನಾನು ಇವತ್ತು ಮೊದಲ ಬಾರಿಗೆ ನಾನು ಹರೇಕಲ್ ಹಾಜಬ್ಬ ಅವರ ಒಂದು ಘಟನೆನ ಮಾಡಿಕೊಂಡು ನನ್ನ ಮಾತನ್ನು ಮುಂದುವರಿಸಬೇಕಂತ ಇಷ್ಟಪಡ್ತೇನೆ. ಹರೇಕಲ್ ಹಾಜಬ್ಬ ನಿಮಗೆ ಗೊತ್ತಿದೆ, ಈಗ ಅನಕ್ಷರಸ್ಥ ರಸ್ತೆಗಳಲ್ಲಿ ಕಿತ್ತಳೆಯನ್ನು ಮಾರಿ ಜೀವನ ಸಾಗಿಸ್ತಾ ಇದ್ದವರು ಈಗ ಅವರು ಡಾಕ್ಟರ್ ಹಾಜಬ್ಬ ಆಗಿದ್ದಾರೆ. ಅಲ್ಲಿಂದ ಅಷ್ಟು ಮೇಲಕ್ಕೆ ಅವರು ಹೋದದ್ದು ಹೇಗೆ? ಕೇವಲ ಒಂದೆರಡು ದಿನದ ಪ್ರಯತ್ನದಿಂದಾಗಿ ಅವರು ಹೋದದ್ದಲ್ಲ, ಅಥವಾ ಸಡನ್ನಾಗಿ ಏರಿಕೊಂಡು ಹೋದದ್ದು ಕೂಡ ಅಲ್ಲ. ಅವರ ನಿರಂತರ ಶ್ರಮ, ಅವರ ಡೆಡಿಕೇಶನ್ ನಾವಲ್ಲಿ ಕಾಣ್ತೇವೆ. ಅವರು ಯಾವುದೇ ಸ್ವಾರ್ಥದ ಆಶೆ ಇಲ್ಲದೆ ನಾನು ವಿದ್ಯಾವಂತ, ನನ್ನಂತೆ ನಮ್ಮ ಊರಿನ ಮಕ್ಕಳು ಆಗಬಾರ್ದು, ಅವರು ವಿದ್ಯೆಯನ್ನು ಕಲಿಬೇಕು ಎನ್ನುವ ಒಂದೇ ಒಂದು ಗುರಿಯಿಂದ ಯಾರ್ದೋ ಮಕ್ಕಳು, ನನ್ನ ಮಕ್ಕಳು ಅಂತ ಅವ್ರು ನೋಡ್ಕೊಳ್ಳಿಲ್ಲ. ಅವರ ಮಕ್ಕಳಿಗೂ ಅಷ್ಟು ಕಲೀಲಿಲ್ಲ. ಅವರು ಊರಿನ ಮಕ್ಕಳು ಕಲಿಬೇಕು, ನಮ್ಮ ಊರಿನವರು ಬುದ್ಧಿವಂತರಾಗಬೇಕು, ಹುಷಾರಾಗಬೇಕು ಎನ್ನುವಂಥ ಕಾಳಜಿಯಿಂದ ಅವರು ಏನೂ ಗೊತ್ತಿಲ್ಲ ಈಗ ಕಲಿಯದವರು ಒಂದು ಶಾಲೆಯನ್ನು ಕಟ್ಟಿದ್ದಾರೆ. ಈಗ ಎಷ್ಟು ದೊಡ್ಡ ಶಾಲೆ ಹೆಸರುವಾಸಿಯಾಗಿದೆ. ನಾವೆಷ್ಟು ಕಲಿತವ್ರು ಕೂಡ ನಾವೇನು ಮಾಡಿದ್ದೇವೆ? ನಮ್ಮಲ್ಲಿ ಎಷ್ಟು ಹಣ ಇದ್ರೂ ಕೂಡ ನಾವೇನು ಮಾಡಿದ್ದೇವೆ? ಅವರೇನು ಹಣನೂ ಇರಲಿಲ್ಲ. ಅವರನ್ನು ಯಾಕೆ ನಾನು ನೆನೆಸ್ತಾ ಇದ್ದೇನೆಂದರೆ, ಅದೇ ರೀತಿಯಲ್ಲಿ ನಮ್ಮ ಇಲ್ಲಿಯ ಚೇರ್ಮನ್ ಅವರು ದುನಿಯಾಗಾಗಿ ಅವರು ಕೆಲಸ ಮಾಡಿದ್ದಾರೆ. ಈ ಜಗತ್ತು ಈ ದಿನಗಳನ್ನು ಕಲಿಯೋದಕ್ಕಾಗಿ, ಈ ಕಾಲದ ವಿದ್ಯಾರ್ಥಿಗಳ ಬದುಕು ರೂಪಿಸುವುದಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ. ಬಟ್ ನಮ್ಮ ಚೇರ್ಮನ್ ಹುಸೇನ್ ಇವರು ಎರಡೂ ವಿದ್ಯಾಭ್ಯಾಸವನ್ನು ಒಂದೇ ಕಡೆ, ಲೌಕಿಕ ಹಾಗೂ ಪಾರಲೌಕಿಕ ವಿದ್ಯಾಭ್ಯಾಸವನ್ನು ಒಂದೇ ಸೂರಿನಡಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡಬೇಕು ಎನ್ನುವಂಥ ಉದ್ದೇಶದಿಂದ ಈ ಶಾಲೆಯನ್ನು ತೆರೆದಿದ್ದಾರೆ. ಅವರು ಶಾಲೆ ತೆರೆದು ಹೆಚ್ಚೇನು ವರ್ಷಗಳು ಆಗಿಲ್ಲ, 3 ವರ್ಷ 4 ವರ್ಷ, ಇದು 4ನೇ ವರ್ಷ. ಸೊ 8 ವಿದ್ಯಾರ್ಥಿಗಳಿದ್ದಂಥ ಶಾಲೆ 400+ ಸ್ಟ್ರೆಂತ್ ಆಗಬೇಕಾದ್ರೆ, 500+ ಸ್ಟ್ರೆಂತ್ ಆಗಬೇಕಾದ್ರೆ ಅವರ ಶ್ರಮ ಎಷ್ಟು ಮತ್ತು ಅವರ ಗುಣಮಟ್ಟ ಎಷ್ಟು, ಅವರ ಡೆಡಿಕೇಶನ್ ಎಷ್ಟು ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅವರು ಈ ಶಾಲೆಯನ್ನು ಒಂದು ಲಾಭದ ಆಶೆಗಾಗಿ, ಸಾಧಾರಣವಾಗಿ ಹೆಚ್ಚಿನ ಪ್ರೈವೇಟ್ ಸ್ಕೂಲ್ಗಳು ನೀವು ನೋಡ್ಬೋದು, ಎಲ್ಲರೂ ಕೂಡ ಅವರ ಆರ್ಥಿಕ ಲಾಭಕ್ಕಾಗಿ ಶಾಲೆಯನ್ನು ಸ್ಥಾಪಿಸ್ತಾರೆ. ದೊಡ್ಡ ದೊಡ್ಡ ಫೀಸ್ಗಳನ್ನಿಟ್ಟು, ಕಲರ್ಫುಲ್ ಶೋಕೇಸ್ಗಳನ್ನೆಲ್ಲ ಮಾಡಿಕೊಂಡು, ಏನೇನೋ ಡ್ರಾಮಾ ಮಾಡಿಕೊಂಡು, ಹೆತ್ತವರನ್ನು ಮರಳು ಮಾಡಿಕೊಂಡು, ದೊಡ್ಡ ದೊಡ್ಡ ಫೀಸ್ ತಗೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಹಣ ಮಾಡುವಂಥ ಸಂದರ್ಭಗಳನ್ನು ನಾವು ಹಲವು ಬಾರಿ ಕಾಣ್ತೇವೆ. ನಾನಿಲ್ಲಿ ಬಂದು ಸ್ವಲ್ಪ ನಾನೇ ಗಮನಿಸಿದ್ದ ಪ್ರಕಾರ ವಿದ್ಯಾರ್ಥಿಗಳಿಗೆ ಫೀಸ್ ಕೊಡೋಲ್ಲಿ ದೊಡ್ಡ ಮಟ್ಟದ ಫೀಸ್ಗಳಿಲ್ಲ. ಇಲ್ಲಿ ದೊಡ್ಡ ಮಟ್ಟದ ಫೀಸ್ಗಳು ಇಲ್ಲ. ಮತ್ತು ಫೀಸನ್ನು ಅವರು ಕಟ್ಟುವುದಕ್ಕಾಗಿ ಒಮ್ಮೆಗೆ ಒಂದೇ ಇಡಗಂಟೆಯಲ್ಲಿ ಕೊಡಬೇಕು ಅಂತ ಕೂಡ ಅವರು ಮಾಡಲಿಲ್ಲ. ಅದಕ್ಕಾಗಿ ಕೆಲವು ಕಂತುಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಹೆತ್ತವರಿಗೆ ಕಷ್ಟ ಆಗಬಾರ್ದು ಎನ್ನುವಂಥ ಒಂದು ಉದ್ದೇಶದಿಂದ. ಅದರ ಜೊತೆಗೆ ಅವರು ವಿದ್ಯಾರ್ಥಿಗಳಿಗೆ ದೀನಿ ವಿದ್ಯಾಭ್ಯಾಸವನ್ನು ಕೂಡ ಸರಿಯಾದ ರೂಪದಲ್ಲಿ ಕೊಡಬೇಕು ಎನ್ನುವ ಉದ್ದೇಶದಿಂದ ದೀನ್ ವಿದ್ಯಾಭ್ಯಾಸ ಕೂಡ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. ಸಪ್ರೇಟ್ ಸೆಕ್ಷನನ್ನೇ ಇಟ್ಟಿದ್ದಾರೆ. ಸಪ್ರೇಟ್ ಕೆಲವು ಟೀಚರ್ಸ್ಗಳೇ ಇದ್ದಾರೆ. ಯಾಕೆ ನಾವೆಲ್ಲರೂ ಕೂಡ ನಾವು ಶಾಲೆಯಲ್ಲಿ ಕಲಿತೇವೆ, ನಾವು ತುಂಬ ಕಲಿತೇವೆ, ನಮ್ಮ ಮಕ್ಕಳು ಕೂಡ ನಾವು ಕಲಿಸ್ತೇವೆ. ಆದರೆ ಶಾಲೆ ಇದನ್ನೆಲ್ಲ ಕಲಿತಾರೆ. ಆದರೆ ಮುಖ್ಯವಾಗಿ ಬೇಕಾಗಿರೋ ದುವಾಗಳು ಅವರಿಗೆ ಗೊತ್ತಿರುವುದೇ ಇಲ್ಲ. ನಾವು ಲೈಫಲ್ಲಿ ನಾವು ಫಾಲೋ ಮಾಡಬೇಕಾದಂಥ ಹಲವು ದುವಾಗಳಿವೆ. ನಾವು ಅದನ್ನು ಅನುಸರಿಸ್ಕೊಳ್ಬೇಕಾಗ್ತದೆ. ಅದು ನಮಗೆ ಗೊತ್ತೇ ಇಲ್ಲ. ನಾವು ಮದ್ರಸೆಯಲ್ಲೂ ಕಲ್ತಿರೋದಿಲ್ಲ, ಎಲ್ಲೂ ಯಾರೂ ಕಲಿಸೋರಿಲ್ಲ.
ಆದರೆ ಶಾಲೆಯಲ್ಲಿ ಅದನ್ನು ಕಲಿಸ್ತಾರೆ, ಮಕ್ಕಳು ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಅದು ಭಾಳ ದೊಡ್ಡ ವಿಷಯ ಮತ್ತು ಅದು ಅದನ್ನು ನಾವು ಮೆಚ್ಚಬೇಕು ಮತ್ತು ಎನ್ಕರೇಜ್ ಮಾಡಬೇಕಂದ ವಿಷಯ ಅದು. ಯಾಕಂದರೆ ಮಕ್ಕಳಿಗೆ ಎರಡು ವಿದ್ಯಾಭ್ಯಾಸವರು ಕೂಡ ಸರಿ ಪ್ರಮಾಣದಲ್ಲಿ ದೊರಕಬೇಕು. ನಾನು ಸ್ವಲ್ಪ ಗಮನಿಸಿದ ಪ್ರಕಾರ ನಮ್ಮ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಮಟ್ಟ, ಪರ್ಟಿಕ್ಯುಲರ್ಲಿ ನಾನು ಇಂಗ್ಲೀಷಲ್ಲಿ ಕೆಲವು ವಿದ್ಯಾರ್ಥಿಗಳ ಜೊತೆಗೆ ಮಾತಾಡಿದೆ, ಸ್ವಲ್ಪ ಪ್ರಾಬ್ಲಮ್ ಇದೆ. ಆ ಮಟ್ಟದಲ್ಲಿ ಆ ಲೆವೆಲಲ್ಲಿ ಮಕ್ಕಳುಗಳಿಲ್ಲ. ಸೊ ಅದನ್ನು ನಾವು ತಿದ್ದಬೇಕಾಗ್ತದೆ. ನಾವು ಮಕ್ಕಳೊಂದಿಗೆ ನಾವು ಹೇಗೆ ಮಾತಾಡ್ತಾ ಇರ್ತೀವ ಅದರ ಪ್ರಕಾರ ಮಕ್ಕಳು ಕಲಿತಾರೆ. ನಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ. ನಾವು ಸರಿಯಾಗಿದ್ದರೆ ಮಕ್ಕಳು ಸರಿಯಾಗ್ತಾರೆ. ನಾವು ಮಕ್ಕಳ ಜೊತೆಗೆ ನಾವು ಅದೇ ರೀತಿ ಮಾತಾಡಿದರೆ ಮಕ್ಕಳು ಅದೇ ರೀತಿ ನಮ್ಮ ಜೊತೆಗೆ ಮಾತಾಡ್ತಾರೆ. ನಾವು ಮಾತಾಡೋ ರೀತಿಯಲ್ಲಿ ಮಕ್ಕಳು ನಮ್ಮನ್ನು ಅನುಸರಿಸ್ತಾರೆ. ಸೊ ನಾವು ಮಕ್ಕಳಿಗೆ ಮುಖ್ಯವಾಗಿ ಮಕ್ಕಳಲ್ಲಿ ಎಜುಕೇಷನ್ ಬೇಕಾದ್ರೆ ಹೇಗೆ ಮಾತಾಡೋದು, ಅವರು ಮಾತಾಡೋದನ್ನು ಕಲಿತರೆ ಅವರು ಎಲ್ಲಿಯೂ ಕೂಡ ಹೋಗಿ ಬದುಕ್ಬೋದು. ಅವರಿಗೆ ಏನು ಎಷ್ಟು ಓದಿದ ನಾಲೆಜ್ ಎಷ್ಟು ಇರಲಿ, ಈಗೆಲ್ಲ ನಾಲೆಜ್ಗಳನ್ನು ಕ್ಲಾಸಲ್ಲಿ ಕಲಿಬೇಕಾಗಿಲ್ಲ. ಮೊಬೈಲ್ ಇಟ್ಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿದರೆ ಎಲ್ಲ ನಾಲೆಜ್ ಸಿಗ್ತದೆ. ನಾಲೆಜ್ ಹೇಗೇ ಸಿಗಲಿ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡುವ ರೀತಿ ಅವರಿಗೆ ಗೊತ್ತಿರಬೇಕು. ಹೇಗೆ ಹಿರಿಯರೊಂದಿಗೆ ಹೇಗೆ ಮಾತಾಡೋದು, ಗುರುಗಳೊಂದಿಗೆ ಹೇಗೆ ಮಾತಾಡೋದು, ತಮಗಿಂತ ಚಿಕ್ಕವರ ಜೊತೆಗೆ ಹೇಗೆ ಮಾತಾಡೋದು, ಯಾವ ರೀತಿ ನಾವು ವರ್ತಿಸಬೇಕು, ಆಫೀಸ್ಗೆ ಹೋದಾಗ ಹೇಗೆ ಬಿಹೇವ್ ಮಾಡಬೇಕು. ನಾವು ಸಾಮಾನ್ಯವಾಗಿ ನಾವು ಗಮನಿಸ್ತೇವೆ, ಪರ್ಟಿಕ್ಯುಲರ್ಲಿ ನಮ್ಮ ಸಮುದಾಯದ ಗಂಡಸರಾಗಲಿ ಹೆಂಗಸರಾಗಲಿ ಅವರಿಗೆ ಕಚೇರಿಗೆ ಹೋಗಿ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ, ಹೇಗೆ ಹಿರಿಯರ ಜೊತೆಗೆ ಮಾತಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಅದನ್ನು ಫಸ್ಟ್ ಆಫ್ ಆಲ್ ಅವರು ಕಲಿಬೇಕಾಗ್ತದೆ. ನಾವು ನಮ್ಮ ಚರ್ಯೆಯಲ್ಲಿ ನಾವು ಅವರ ಜೊತೆಗೆ ಹೇಗೆ ವ್ಯವಹರಿಸ್ತೇವೆ ಅದನ್ನು ನೋಡಿಕೊಂಡು ಅವರ ಬಿಹೇವಿಯರಲ್ ಚೇಂಜಸನ್ನು ನಾವು ತರಬೇಕಾಗ್ತದೆ. ಹಾಗೆ ಇಲ್ಲಿ ಹಾಗೆ ಸ್ವಲ್ಪ ಗಮನಿಸಿ ಮಕ್ಕಳಲ್ಲಿ ಕ್ಯಾರೆಕ್ಟರ್ಸ್ ವಾಯ್ಸ್ ಮಕ್ಕಳು ಪರವಾಗಿಲ್ಲ ಚೆನ್ನಾಗಿದ್ದಾರೆ. ಆದರೆ ಇನ್ನು ಅವರ ಶೇಪ್ ಮಾಡಬೇಕು, ಅವರ ಬಿಹೇವಿಯರನ್ನು ಅವರ ಕ್ಯಾರೆಕ್ಟರ್ ಶೇಪ್ ಮಾಡಬೇಕಾಗ್ತದೆ. ಸೊ ಸರಿಯಾದ ಶೇಪ್ಗಳನ್ನು ಅವ್ರಿಗೆ ಕೊಟ್ಟರೆ ಆ ಮಕ್ಕಳು ಇನ್ನೂ ಬೆಳಿಬೇಕು. ಯಾಕಂದರೆ ಈ ಮಕ್ಕಳು SLC ಆದ ನಂತರ ಹೊರ ಜಗತ್ತಿಗೆ ಹೋಗಬೇಕಾಗಿದೆ. ಇದೊಂದು ಅವರಿಗೆ SLC ಅಂದರೆ ಅವರೊಂದು ಟರ್ನಿಂಗ್ ಪಾಯಿಂಟ್. ಅವರು ಏನೆಲ್ಲ ಕಲ್ತಿದ್ದಾರೆ ಅದನ್ನು ಅವರು ಪರೀಕ್ಷೆಯಲ್ಲಿ ಬರೆದು ಆ ಪರೀಕ್ಷೆಯಲ್ಲಿ ಬರೆದ ಮಾರ್ಕಿನ ಆಧಾರದಲ್ಲಿ ಅವರ ಲೈಫ್ ಅವರಿಗೆ ಸೆಟಪ್ ಆಗುತ್ತೆ. ಅವರು ಯಾವ ಕಾಲೇಜಿಗೆ ಹೋಗ್ತಾರೆ, ಯಾವ ಕೋರ್ಸ್ ತಗೊಳ್ತಾರೆ ಎಲ್ಲವೂ ನಿರ್ಧಾರ ಆಗೋದು SLC ನಂತರ. ಅಲ್ಲಿವರೆಗೆ ಕಾಮನ್ ಎಜುಕೇಷನ್, ಎಲ್ಲರಿಗೂ ಕೂಡ ಕಾಮನ್ ಎಜುಕೇಷನ್. ಆದರೆ ಆನಂತರ ಅವರ ತಿರುವುಗಳು ಹೋಗುತ್ತೇವೆ. ಒಬ್ಬ ಎಂಜಿನಿಯರ್ ಆಗೋದಾದರೂ, ಡಾಕ್ಟ್ರ್ ಆಗೋದಾದರೂ, ಅಥವಾ ಒಬ್ಬ ಸಾಮಾನ್ಯ ಏನಾದರೂ ಒಂದು ಕ್ಲರ್ಕ್ ಆಗೋದಾದ್ರು, ಏನಾಗೋದಾದರೂ ಕೂಡ ಹೋಗೋದು SLC ನಂತರದ ಯಾವ ರೀತಿ ಹೋಗ್ತಾನೆ ಎನ್ನುವುದರ ಆಧಾರದ ಮೇಲೆ. ಆದ ಕಾರಣ ಅಲ್ಲಿ ನಾವು ಅವನಿಗೆ ಹೆಚ್ಚು ಮಾರ್ಗದರ್ಶನ, ಹೆಚ್ಚು ಗೈಡೆನ್ಸ್ ಅಗತ್ಯ ಇದೆ. ನಮಗೆ ಈ ಸಲ ನಾನು ಗಮನಿಸಿದ ಪ್ರಕಾರ ಕಮಿಂಗ್ 10th ಇಯರ್ ಬ್ಯಾಚಲ್ಲಿ 14 ಮಕ್ಕಳಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ 14 ಮಕ್ಕಳಲ್ಲಿ ಕೂಡ ಈಗ ನಮಗಿರುವುದು 14 ಮಕ್ಕಳು ಮಾತ್ರ. ಆ 14 ಮಕ್ಕಳು ನಾವು ಇಂಡಿವಿಜುವಲ್ ಆಗಿ ಕೂಡ ನೋಡಲಿಕ್ಕೆ ಸಾಧ್ಯ ಇದೆ. ಮತ್ತು ಸರ್ ಹೇಳಿದರು ಆಗೊಮ್ಮೆ, ಅವರು ಸ್ಟ್ರೆಂತ್ಗಾಗಿ ಶಾಲೆಯನ್ನು ಮಾಡ್ತಾರೆ, ಸ್ಟ್ರೆಂತಿಗಾಗಿ, ಹಣಕ್ಕಾಗಿ ಈ ಶಾಲೆ ನಡೆಸ್ತಾ ಇಲ್ಲ. ಅವ್ರು ಹೇಳಿದರು ಯಾವುದೋ ಒಂದು ಕ್ಲಾಸ್ಗೆ ನಾವು ಅಡ್ಮಿಷನ್ ಕ್ಲೋಸ್ ಮಾಡಿದ್ದೇವೆ, ಯಾಕಂದರೆ ನನಗೆ ಸಾಕಷ್ಟು ಮಕ್ಕಳಿದ್ದಾರೆ, ಇಷ್ಟೇ ಮಕ್ಕಳು, ನನಗೆ ಎಕ್ಸ್ಟ್ರಾ ಮಕ್ಕಳು ತಗೊಂಡ್ರೆ ಲಾಭ ಆಗುತ್ತೆ ಶಾಲೆಗೆ. ಬಟ್ ನನಗೆ ಅದು ಉದ್ದೇಶ ಅಲ್ಲ, ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡಬೇಕೆನ್ನುವಂಥದ್ದು ನಮ್ಮ ಉದ್ದೇಶ. ಅದಕ್ಕಾಗಿ ಅವರು ಅಡ್ಮಿಷನನ್ನು ಸ್ಟಾಪ್ ಮಾಡಿದ್ದಾರೆ. ಸೊ ನಾವಲ್ಲಿ ಏನು ಕಲಿಬೇಕಂದ್ರೆ ನಾವು ಮಕ್ಕಳನ್ನು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬ ವಿದ್ಯಾರ್ಥಿಯನ್ನು ಪ್ರತ್ಯೇಕವಾಗಿ ಅವರನ್ನು ಗುರುತಿಸಿ, ಅವರಿರುವ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಎನ್ಕರೇಜ್ ಕೊಟ್ಟು ಅವ್ರನ್ನ ಶೇಪ್ ಮಾಡಿ ಹೊರ ಕಳಿಸುವಂಥದ್ದು. ಈಗ ನಾವು 10th ಬಂದಾಗ ಹೆಚ್ಚು ಓದಬೇಕು, 1ರಿಂದ 9th ಒಂದು ಮಟ್ಟ ಬೇರೆ. ಯಾಕಂದರೆ ಪೇಪರನ್ನು ತಿದ್ದೋರು ನಾವೇನಾದರೂ ಒಂದು ಮಾಡಲಿಕ್ಕಾಗ್ತದೆ. ಆದರೆ 10th ಹಾಗಲ್ಲ, ಆ ಪೇಪರ್ ತಿದ್ದೋರು ಯಾರು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆದ ಕಾರಣ ನಾವೇನು ಮಾಡಬೇಕಾಗತ್ತೆ, ಆ ಮಕ್ಕಳನ್ನ ಅದಕ್ಕೆ ಸಿದ್ಧ ಮಾಡಬೇಕಾಗತ್ತೆ, ಆ ಲೆವೆಲ್ಗೆ, ಆ ಸ್ಟ್ಯಾಂಡರ್ಡ್ಗೆ ಅವ್ರನ್ನ ಕೊಂಡೋಗ್ಬೇಕಾಗತ್ತೆ. ಮಕ್ಕಳನ್ನು ಕೆಲವೊಮ್ಮೆ 10th ಬರುವ ವರ್ಷದಿಂದ ಸ್ವಲ್ಪ ಹೆಚ್ಚು ಸಮಯ ಅವರನ್ನು ಕ್ಲಾಸಲ್ಲಿ ಇರಿಸುವಂಥ ಸಂದರ್ಭಗಳು ಬರ್ಬೋದು. ಇದನ್ನು ನಾನು ನಿಮಗೆ ಮುಂದಾಗಿ ಹೇಳ್ತಾ ಇದ್ದೇನೆ. ಕೆಲವೊಮ್ಮೆ ಬೇಗ ಬರಲಿಕ್ಕಿರ್ಬೋದು,
ಕೆಲವು ಸಂಜೆ ಶಾಲೆ ಬಿಟ್ಟ ನಂತರ ಕೂಡ ಕೆಲವೊಮ್ಮೆ ಅವ್ರ ಮಕ್ಕಳನ್ನು ನಿಲ್ಲಿಸಬೇಕಾಗಿ ಬರ್ಬೋದು, ಯಾಕಂದರೆ ಎಕ್ಸ್ಟ್ರಾ ಓದಬೇಕಾಗ್ತದೆ ಅವರು. ಆಗ ಅವರಿಗೆ ಹೆಚ್ಚೆಚ್ಚು ನಾವು ಟೆಸ್ಟ್ ಮಾಡ್ತಾ ಇರ್ತೇವೆ. ಯಾಕಂದರೆ ಟೆಸ್ಟ್ ಮಾಡದಿದ್ದರೆ ಅವರ ಕಲಿಕೆ ಮಟ್ಟ ಹೇಗಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ, ಅವ್ರು ಏನು ಕಲ್ತಿದ್ದಾರೆ ಎನ್ನುವುದು ನಮ್ಗೆ ಗೊತ್ತಾಗೋದಿಲ್ಲ. ಕೆಲವು ಮಕ್ಕಳು ಕೂಡ ಯಾವುದೋ ನೆಗೆಟಿವ್ ವಿಷಯಗಳಲ್ಲೇ ತುಂಬ ಹುಷಾರಿರ್ತಾರೆ, ಮುಂದೆ ಹೋಗ್ತಾರೆ. ಅವರು ಏನು ಕಲಿಬೇಕಾ ಅದು ಕಲಿಯದೆ ಏನು ಕಲಿಬಾರ್ದು ಅದರಲ್ಲಿ ಅವರು ತುಂಬ ಮುಂದಿರ್ತಾರೆ. ಅದು ನಾವು ನಮ್ಮ ಮಾರ್ಗದರ್ಶನ ಇಲ್ಲದೆ, ನಮ್ಮ ನಿಗಾ ಇಲ್ಲದಿದ್ದರೆ, ನಾವು ಗಮನ ಕೊಟ್ಟರೆ ನಾವು ಅವರನ್ನು ಸರಿದಾರಿಗೆ ತರಲಿಕ್ಕಾಗತ್ತೆ. ಹಾಗೆ ನಾವು ಮಕ್ಕಳನ್ನ ಹಾಗೆ ಬಿಟ್ಟರೆ ದಾರಿ ತಪ್ಪ ಮಕ್ಕಳೇ ಹೆಚ್ಚು. ಆದ ಕಾರಣ ಅವರು ದಾರಿ ತಪ್ಪದಾಗೆ, ಕಲಿಕೆಯಲ್ಲಿ ಅವರಿಗೆ ಆಸಕ್ತಿ ಮೂಡುವ ಹಾಗೆ ನಾವು ಅವರನ್ನು ನೋಡಬೇಕಾಗತ್ತೆ. ಕೇವಲ ಕಲಿಕೆ ಮಾತ್ರ ಅಲ್ಲ, ನಾನು ಆಲೋಚನೆ ಮಾಡ್ತೇನೆ ಅವರಿಗೆ ಸರ್ವಾಂಗೀಣ ವಿದ್ಯಾಭ್ಯಾಸ ಕೊಡಬೇಕು. ಅವರು ಕಲಿಕೆ ಒಂದು ಮಾತ್ರ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ, ಸ್ಪೋರ್ಟ್ಸಲ್ಲಿ ಅವರಲ್ಲಿ ಟ್ಯಾಲೆಂಟ್ ಇದ್ದರೆ ಅದಕ್ಕೊಂದು ಸೂಕ್ತ ಅವಕಾಶ, ಅವ್ರಿಗೆ ಆಡಲಿಕ್ಕೆ ಅವಕಾಶ, ಅವರು ಯಾವ ಆಟದಲ್ಲಿ ಹುಷಾರಿದ್ದಾರೆ ಅದನ್ನು ಗುರುತಿಸುವುದು, ಆ ಮೂಲಕ ಅವರಿಗೆ ಟ್ರೈನಿಂಗ್ ಕೊಡಿಸೋದು, ಅವ್ರನ್ನ ಕಾಂಪಿಟೇಷನ್ಗೆ ಕರ್ಕೊಂಡು ಹೋಗೋದು. ಈಗ ಮಕ್ಕಳಿಗೆ ಏನಾಗುತ್ತಂದರೆ ಅವರಿಗೆ ಉತ್ಸಾಹ ಮೂಡುತ್ತೆ. ನಾವು ಏನು ಮಾಡದಿದ್ದರೆ ಅವರ ಪ್ರತಿಭೆಯನ್ನೇ ಗುರುತಿಸದೆ ಸುಮ್ಮನೆ ನಾವು ಅವರಿಗೊಂದು ಓದುವುದು ಬರೆಯುವುದು ಮಾತ್ರ ಮಾಡಿದರೆ ಅವರಿಗೆ ಓದುವುದರಲ್ಲಿ ಕೂಡ ಆಸಕ್ತಿ ಬರೋದಿಲ್ಲ, ಬೇರೆ ಯಾವುದ್ರೂ ಕೂಡ ಆಸಕ್ತಿ ಕೊಡೋದಿಲ್ಲ. ಆಗ ಎಲ್ಲವನ್ನು ಕೂಡ ಅವರಿಗೆ ಕೊಡಬೇಕು. ಹಾಗೆ ಅವರಲ್ಲಿ ಏನು ಪ್ರತಿಭೆ ಇದೆ ಎನ್ನುವುದನ್ನು ನಾವು ಮೊದಲಿಗೆ ಗುರುತು. ನಾವು ಬಂದ ಕೂಡಲೇ ನಾನು ಇನ್ಶಾಲ್ಲ ಈ ಸಲ ಹಜ್ಜಿಗೆ ಹೋಗ್ತಾ ಇದ್ದೇನೆ. ಹಜ್ಜಿಗೆ ಹೋಗಿ ಬರುವುದು ನಾನು ಜೂನ್ ಕೊನೆಯ ವಾರದಲ್ಲಿ. ಆನಂತರ ನಾನು ಇಲ್ಲಿಗೆ ಮತ್ತೆ ಬರೋದು. ಆ ಟೈಮಿನ ನಂತರ ನಾನು ಪ್ಲ್ಯಾನ್ ಮಾಡಿದರೆ ಸರ್ ಆಲ್ರೆಡಿ ಕೆಲವು ಪ್ಲ್ಯಾನನ್ನು ಮಾಡಿಟ್ಟಿದ್ದಾರೆ, ಟೈಮ್ ಟೇಬಲ್ ಮಾಡಿಟ್ಟಿದ್ದಾರೆ, ಎಲ್ಲ ಮಾಡಿಟ್ಟಿದ್ದಾರೆ. ಸೊ ಅದರ ಪ್ರಕಾರ ಆರಂಭ ಆಗುತ್ತೆ. ನಂತರ ನಾನು ಬಂದ ನಂತರ ಅದನ್ನು ನನ್ನ ಕಂಟ್ರೋಲಿಗೆ ತೆಗೆದುಕೊಂಡು ನಾನು ಶಾಲೆಯನ್ನು ನಡೆಸ್ತಾ ಹೋಗ್ತೇನೆ. ನಾನು ಯೋಜನೆಗಳಾಗ್ತದೆ, ಯಾಕಂದರೆ ಪ್ರತಿಯೊಂದು ವಿದ್ಯಾರ್ಥಿ ಜೊತೆಗೆ ನನಗೆ ಮಾತಾಡಬೇಕು. ಯಾಕಂದರೆ ಕೆಲವೊಮ್ಮೆ ಅವರ ಜೊತೆಗೆ ತಾಳ್ಮೆಯಿಂದ ಮಾತಾಡಿದಾಗ ಮಾತ್ರ ಅವರಲ್ಲಿರುವಂಥ ಭಾವನೆಗಳು ನಮಗೆ ತಿಳಿಯುತ್ತದೆ. ಯಾಕಂದರೆ ಅವರ ಭಾವನೆ ನಮಗೆ ತಿಳಿಯುವಂಥದ್ದು ಅತಿ ಅಗತ್ಯ. ಕೆಲವೊಮ್ಮೆ ಎಲ್ಲರಲ್ಲಿ ಕೂಡ ಶೇರ್ ಮಾಡ್ಕೊಳ್ಳೋದಿಲ್ಲ ಮಕ್ಕಳು. ಅವರ ಹೆತ್ತವರಂದಲ್ಲಿ ಕೂಡ ಸ್ವಲ್ಪ ನಾಚಿಕೆ ಮಾಡುವಂಥ ವಿದ್ಯಾರ್ಥಿಗಳಿರ್ತಾರೆ. ಕೆಲವೊಮ್ಮೆ ಅವರದ್ದಾದ ವೈಯಕ್ತಿಕ ಸಮಸ್ಯೆಗಳಿರುತ್ತೆ. ಕೆಲವು ಸಮಸ್ಯೆಗಳು ಅವರಿಗೆ ಹುಟ್ಟಿನಿಂದ ಬರುತ್ತೆ, ಕೆಲವು ಸಮಸ್ಯೆಗಳು ಅವರಾಗೆ ಅವರ ಬದುಕು ಹೋಗ್ತಾ ಇದ್ದಾಗ ಹಾಗೆ ಬರ್ತಾ ಇರ್ತದೆ. ಅದನ್ನೆಲ್ಲ ಅವರ ಸಮಸ್ಯೆ ಏನು ಅಂತ ಗೊತ್ತಾದಾಗ ಅದಕ್ಕೊಂದು ಪರಿಹಾರ ಕಂಡುಕೊಂಡ್ರೆ ಮಗು ಸರಿದಾರಿಗೆ ತರಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಮಕ್ಕಳು ಕೆಟ್ಟವರು, ಮಕ್ಕಳು ತಪ್ಪು ಮಾಡುವವರು ಅಂತ ನಾವು ಯಾವಾಗಲೂ ತಿಳ್ಕೊಬಾರ್ದು. ಅಲ್ಲಿ ಆ್ಯಕ್ಚುಲಿ ದೂರಬೇಕಾದವರು ನಮ್ಮನ್ನು. ಯಾಕಂದರೆ ಮಕ್ಕಳಿಗೆ ನಾವು ಸರಿಯಾಗಿ ಮಾರ್ಗದರ್ಶನ ಮಾಡಲಿಲ್ಲ ಎನ್ನುವಂಥದ್ದು. ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿದರೆ ಮಕ್ಕಳು ದಾರಿ ತಪ್ಪುವುದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಹಾಗಂತ ನಾವು ಮಕ್ಕಳನ್ನು ನಾವು ದೂರುವುದಕ್ಕಿಂತ ಆ ಮಕ್ಕಳ ಸಮಸ್ಯೆ ಏನು ಎನ್ನುವುದನ್ನು ತಿಳ್ಕೊಳ್ಳೋದು ಅತಿ ಅಗತ್ಯ. ಸೊ ಅದನ್ನು ನಾವು ಮಾಡಬೇಕಾಗುತ್ತೆ. ಮತ್ತು ಮಕ್ಕಳಲ್ಲಿರೋ ಪ್ರತಿಭೆ ಏನು, ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ. ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರತಿಭೆ ಇರೋದು. ಕೆಲವರು ಆರ್ಟಲ್ಲಿ ಹುಷಾರಿರ್ಬೋದು, ಕೆಲವರು ಸ್ಪೋರ್ಟ್ಸಲ್ಲಿ ಹುಷಾರಿರ್ಬೋದು, ಇನ್ಯಾವುದರಲ್ಲೂ ಹುಷಾರಿರ್ಬೋದು. ಅವರು ಯಾವುದರಲ್ಲಿ ಪ್ರತಿಭೆ ಇದೆ ಅದನ್ನು ನಾವು ಗುರುತಿಸಬೇಕಾಗುತ್ತೆ. ಅದಕ್ಕೆ ನಾವು ಎನ್ಕರೇಜ್ ಕೊಡಬೇಕಾಗುತ್ತೆ. ಆಗ ಇದೆರಡು ವಿದ್ಯಾರ್ಥಿಗಳು ಸರಿದೂಗಿಸ್ಕೊಂಡು ಹೋಗ್ತಾರೆ. ಮತ್ತು ಅವರು ಕಲಿಕೆಯಲ್ಲಿ ಕೂಡ ಆಸಕ್ತಿ ಅಂತ ಹೇಳ್ತಾರೆ. ಅವರು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಬೆಳೀತಾರೆ. ನಾವಿಲ್ಲಿ ನಾನು ಹಿಂದೆ ಒಮ್ಮೆ ಹೇಳಿದ್ದೇನೆ ಟೀಚರ್ಸಲ್ಲಿ, ನಾನು 22 ವರ್ಷ ಇರುವಾಗ, ಆಮೇಲೆ ನಾನು ಗ್ರ್ಯಾಜುಯೇಷನ್ ಮುಗಿದ ಕೂಡ ನಾನು ಬದ್ರಿಯಾಕ್ಕೆ ಸೇರಿದೆ. ಅಲ್ಲಿ 38 ವರ್ಷ 1 ತಿಂಗಳು 17 ದಿನ ನಾನಲ್ಲಿ ಟೀಚರಾಗಿ ಸೇವೆ ಮಾಡಿದ್ದೇನೆ. ಅದರ ಮಧ್ಯದಲ್ಲಿ ಕೆಲವು ಸಮಯ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಮುಖ್ಯಸ್ಥನಾಗಿ ಕೆಲಸ ಮಾಡಿದೆ. ಆನಂತರ 12 ವರ್ಷ ಬದ್ರಿಯಾ PU ಕಾಲೇಜ್ ಹೈಸ್ಕೂಲ್ ವಿಭಾಗದಲ್ಲಿ ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡಿದ್ದೇನೆ. ಆಮೇಲೆ PUC ಮಕ್ಕಳಿಗೆ ಕೂಡ ನಾನು ಇತಿಹಾಸ ಪಾಠವನ್ನು ಬೋಧನೆ ಮಾಡಿದೆ. ನಾನು MA ಮಾಡ್ಕೊಂಡು B.Ed ಮಾಡಿದ್ದೇನೆ. ಅದಕ್ಕೆ ನನಗೆ PUC ವಿದ್ಯಾರ್ಥಿಗಳಿಗೂ ನಾನು ಇತಿಹಾಸ ಪಾಠವನ್ನು ಬೋಧಿಸಿದ್ದೇನೆ. ನಾನು ಎಲ್ಲ ಸಂದರ್ಭದಲ್ಲಿ ಕೂಡ ನನ್ನ ವಿದ್ಯಾರ್ಥಿಗಳು ಪಬ್ಲಿಕ್ ಮಟ್ಟದಲ್ಲಿ ಅತ್ಯುತ್ತಮವಾದ ಮಾರ್ಕ್ಗಳನ್ನು ಗಳಿಸಿದ್ದಾರೆ. ಹೆಚ್ಚಿನವರು ಒಳ್ಳೆಯ ಮಾರ್ಕನ್ನು ಗಳಿಸಿ ಪಾಸಾಗಿ ಹೋಗಿದ್ದಾರೆ. ನಾವು ಸರ್ಕಾರ ಸೇವೆಯಲ್ಲಿದ್ದಾಗ ನಾನು ಇಲಾಖೆಯ ಎಲ್ಲ ತರಬೇತಿಗಳು ನಾವು ಮಾಡಬೇಕಾಗುತ್ತೆ. ಏನು ಕೆಲಸ ಕೊಡ್ತಾರೆ ಅದನ್ನು ನಾವು ಮಾಡಬೇಕಾಗುತ್ತೆ. ಹಾಗೆ ನಮಗೆ SLCಯಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಲಿಕ್ಕೆ ಬೋರ್ಡ್ನವರು ಕರೆದಿದ್ರು, ಇಂಗ್ಲೀಷ್ ಕ್ವಶನ್ ಪೇಪರ್. ಆಗ ನಾನು ಬೋರ್ಡಿಗೆ ಬೆಂಗಳೂರಲ್ಲಿ ಬೋರ್ಡಿಗೆ ಹೋಗಿ ಇಂಗ್ಲೀಷ್ ಕ್ವಶನ್ ಪೇಪರ್ ಸೆಟ್ ಮಾಡಿ 1 ವರ್ಷ ನಾನು ಕೊಟ್ಟಿದ್ದೇನೆ. ಅದು ನಮ್ಮ 6 ಜನ ರಾಜ್ಯದ ಬೇರೆ ಬೇರೆ ಮೂಲಗಳಿಂದ 6 ಟೀಚರ್ಸನ್ನು ಸೆಲೆಕ್ಟ್ ಮಾಡ್ತಾರೆ.
ಹಾಗೆ ಹೋದ ಒಂದು ತಂಡದಲ್ಲಿ ಟೀಮಲ್ಲಿ ನಾನಿದ್ದೆ. ನಾನು ಒಂದು ಕ್ವಶನ್ ಪೇಪರ್ ಮಾಡಿದ ಹಾಗೆ 6 ಜನ ಕ್ವಶನ್ ಪೇಪರ್ ಮಾಡ್ತಾರೆ. ಅವ್ರು ಯಾವುದಾದ್ರೂ ಕ್ವಶನ್ ಪೇಪರ್ ತೆಗೆದು, ಯಾಕಂದರೆ ಅಲ್ಲಿ ತುಂಬ ಕಾನ್ಫಿಡೆನ್ಷಿಯಲ್ ವಿಚಾರಗಳು ಇರುತ್ತವೆ. ಯಾಕಂದರೆ ಕ್ವಶನ್ ಪೇಪರ್ ಲೀಕ್ ಆಗೋದಂದರೆ ಅದು ದೊಡ್ಡ ವಿಷಯ. ಅದಕ್ಕೆ ಇವನ್ ನಾವಲ್ಲಿ ಹೋದಾಗ ನಮ್ಮನ್ನು ಕೂಡ ಅದರೊಳಗೆ ಹೋಗಬೇಕಾದ್ರೆ ನಾವೆಲ್ಲವನ್ನು ಕೂಡ ಪೇಪರ್ ಶೀಟ್ ಎಲ್ಲ ಹೊರಗಿಟ್ಟು ನಾವು ಒಳಗೆ ಹೋಗ್ಬೇಕು. ಕೇವಲ ನಾವು ಮಾತ್ರ ಹೋಗ್ಲಿಕ್ಕೆ ಅಲ್ಲಿ ಆ ಪರ್ಟಿಕ್ಯುಲರ್ ಎಕ್ಸಾಮ್ ಕ್ವಶನ್ ಪೇಪರ್ ಮಾಡುವಲ್ಲಿ ಏನನ್ನು ಕೊಂಡೋಗ್ಲಿಕ್ಕಿಲ್ಲ, ಏನನ್ನು ತರಲಿಕ್ಕಿಲ್ಲ. ಹಾಗೆ ಒಂದು 6 ಡೇಸ್ ನಾವು ಹಾಗೇ ಕೆಲಸ, ಬೆಳಗಿಂದ ಸಂಜೆವರೆಗೆ ಹಾಗೆ ಸ್ವಲ್ಪ ಒಂದೊಂದೇ ಸೆಕ್ಷನ್ ಕ್ವಶನ್ ಪೇಪರ್ ಮಾಡಿಕೊಂಡು, ಅದಕ್ಕೆ ನಮಗಿಂತ ಸೀನಿಯರ್ಸ್ ಇರ್ತಾರೆ, ಅವರ ಹತ್ರ ಅಪ್ರೂವಲ್ ಮಾಡಿಸ್ಕೊಂಡು ನಾವು ಆ ಸೆಟ್ ಮಾಡ್ಕೊಂಡು ಕೊಟ್ಟು ನಾವು ಬರಬೇಕು. ನಮಗೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಏನು ಸೆಟ್ ಮಾಡಿದ್ದೇವೆ. ನಮ್ಮ ಮಕ್ಕಳು ನಾವು ಬೋಧಿಸುವಾಗ ನಾವು ಅದನ್ನು ಮರ್ತಿರ್ತೇವೆ, ಅಷ್ಟು ಸ್ಟ್ರಿಕ್ಟಾಗಿ ಮಾಡಿರ್ತಾರೆ. ಅದು ಆಮೇಲೆ ಒಂದು ಕೊರೋನಾ ಸಂದರ್ಭದಲ್ಲಿ ಎಕ್ಸಾಮ್ ಹೆಚ್ಚು ಸೆಂಟ್ರಲ್ಲಿ ಮಾಡಬೇಕು ಅಂತ ಒಂದು ನಿಯಮ ಬಂತು. ಆಗ ಬದ್ರಿಯಾ ಶಾಲೆಯನ್ನು SLC ಎಕ್ಸಾಮ್ ಸೆಂಟ್ರಾಗಿ ತಗೊಂಡಾಗ ನಾನು ಅಲ್ಲಿ ಮುಖ್ಯಸ್ಥನಾಗಿದ್ದೆ. ನಾನು ಸೂಪರಿಂಟೆಂಡೆಂಟ್ ಪರೀಕ್ಷಾ ಮುಖ್ಯಸ್ಥನಾಗಿ ಕೂಡ ನಾನು ಕೆಲಸ ಮಾಡಿದ್ದೇನೆ. ಇವನ್ ಮೌಲ್ಯಮಾಪನ ನಾನು ವ್ಯಾಲ್ಯೂಯೇಷನ್ ವರ್ಕ್ ಬಿಗಿನಿಂಗಿಂದಲೇ ಮಾಡ್ತಾಯಿದ್ದೆ. ನಾನು ಎಲ್ಲಿವರೆಗೆ ಮಾಡಿದೆ ಅಂದರೆ ಅದರ ಮುಖ್ಯಸ್ಥನಾಗುವವರೆಗೆ, ಅಂದರೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು ಚೀಫ್ ಮಾಡ್ತಾರೆ, ಡೆಪ್ಯೂಟಿ ಚೀಫ್ ಅಂತ, ಡೆಪ್ಯೂಟಿ ಚೀಫ್ ಅವ್ರನ್ನ ಕರೀತಾರೆ. ಆ ಕೆಲಸ ಕೂಡ ನಾನು 4-5 ವರ್ಷ ಮಾಡಿದೆ. ಎಲ್ಲ ದಕ್ಷಿಣ ಕನ್ನಡ ಎಷ್ಟೊಂದು ಇಂಗ್ಲೀಷ್ ಪಾಠ ಮಾಡೋ ಅಧ್ಯಾಪಕರು ಯಾರೆಲ್ಲ ವ್ಯಾಲ್ಯೂಷನ್ ಬರ್ತಾರೆ ಅವರಿಗೆ ಮುಖ್ಯಸ್ಥನಾಗಿ, ಅಂದರೆ ಯಾವುದೋ ಒಂದು ಭಾಗದ ಪೇಪರ್ ನಮಗೆ ಬರುತ್ತೆ. ಈಗ ಮಂಗಳೂರಲ್ಲಿ ನಮಗೊಂದು ಸೆಂಟರ್ ಇದೆ, ನಮ್ಮ ಆ ಸೆಂಟರ್ಗೆ ಬೇರೆ ಯಾವುದೋ ಒಂದು ಭಾಗದ ಪೇಪರ್ ನಮ್ಗೆ ಬರುತ್ತೆ, ನಮ್ಮದು ಯಾವುದೋ ಒಂದು ಜಿಲ್ಲೆಗೆ ಹೋಗುತ್ತೆ. ಅದೆಲ್ಲವೂ ಕೂಡ ಕಾನ್ಫಿಡೆನ್ಷಿಯಲ್ ಇರುತ್ತೆ, ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅದು ಒಬ್ಬರಿಗೆ SLC ಮಾಡಿ ಒಬ್ಬರಿಗೆ ಮಾತ್ರ ಗೊತ್ತಿರೋದು, ಅವ್ರು ಮಾತ್ರ ಅದನ್ನು ಮ್ಯಾನಿಪುಲೇಟ್ ಮಾಡೋದು, ಯಾವುದು ಎಲ್ಲಿಗೆ ಹೋಗಿದೆ. ಹಾಗೆ ನಮಗೆ ಒಂದು ಕ್ವಶನ್ ಪೇಪರನ್ನು ನಮ್ಮಲ್ಲಿ ಇನ್ನೊಬ್ಬರು ಆಫೀಸರ್ ಇರ್ತಾರೆ, ಅವರು ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಮತ್ತು ಆ ದಿನ ನಾವು ಹೋಗಿ ವ್ಯಾಲ್ಯೂ ಸೆಂಟ್ರಿಗೆ ಅದನ್ನು ನಾವು ನಮ್ಮ ಅವಶ್ಯಕತೆ ಎತ್ಕೊಂಡು, ಆಮೇಲೆ ಅದನ್ನು ಡಿವೈಡ್ ಮಾಡಿ ಟೀಚರ್ಸಿಗೆಲ್ಲ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಕೊಟ್ಟು, ಆಮೇಲೆ ಅದನ್ನು ಟ್ಯಾಬ್ಲೇಷನ್ ಮಾಡಿಕೊಂಡು, ಅದು ತುಂಬ ಕೆಲಸ ಇದೆ ಅದರಲ್ಲಿ. ಅದು ಅಂಥರದ ಕೆಲಸವನ್ನು ನಾನು 5 ವರ್ಷ ನಾನು ಮಾಡಿದ್ದೆ ಅದು ಕೊನೆಯದಾಗಿ. ಹೀಗಾಗಿ ನನಗೆ ವಿದ್ಯಾಭ್ಯಾಸದ ಮಕ್ಕಳ ಪ್ರತಿಯೊಂದು ಹಂತದಲ್ಲಿ ಕೂಡ ಎಲ್ಲ ಇಲಾಖೆಯ ಎಲ್ಲ ವಿಭಾಗದಲ್ಲಿ ಕೂಡ ಏನೇನಿದೆ, ಏನೇನು ಮಾಡಬೇಕು ಎನ್ನುವುದರ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿ ಇದೆ. ಸೊ ಆ ಮಾಹಿತಿಯನ್ನು, ಆ ನನ್ನ ನಾಲೆಜನ್ನು, ಜ್ಞಾನವನ್ನು ನಾನು ನನ್ನ ಶಾಲೆಗೆ ನಾನು ಉಪಯೋಗ ಮಾಡಿಕೊಳ್ಳುವಂಥ ಸಂದರ್ಭಗಳು ಕೂಡ ಇವೆ. ಸೊ ನಾವು ಈ ಶಾಲೆಯನ್ನು ಇನ್ನಷ್ಟು ಕಟ್ಟಬೇಕಾಗತ್ತೆ. ಈಗ ನಮಗೆ ಅಲ್ಲಾಹನ ದಯೆಯಿಂದ 8 ವಿದ್ಯಾರ್ಥಿಗಳಿದ್ದ ಶಾಲೆ 500ಕ್ಕೆ 3 ವರ್ಷಗಳು, 4ನೇ ವರ್ಷದಲ್ಲಿ ಇಷ್ಟು ಆಗಿತ್ತು ಅಂತಾದರೆ ಸ್ಟ್ರೆಂತ್ ನಮಗಿನ್ನೂ ಎಷ್ಟು ಆಗ್ಬೋದು. ಸೊ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಚೇರ್ಮನ್ರ ಪರಿಶ್ರಮವನ್ನು ನಾನು ಕಾಣ್ತೇನೆ. ಯಾಕಂದರೆ ಅವರು ಡೆಡಿಕೇಟ್ ಆಗಿ ಅವರು ಕೆಲಸ ಮಾಡ್ತಾ ಇರೋದನ್ನು ನಾನು ಗುರುತಿಸಿದ್ದೇನೆ. ಅವರ ಜೊತೆಗೆ ಅವರ ಸಪೋರ್ಟಿಂಗ್ ಎಲ್ಲ ಸ್ಟಾಫ್, ನಾನು ಜಸ್ಟ್ ಸೇರಿದ್ದೇನಷ್ಟೇ, ನಾನು ಇನ್ನೂ ಕೂಡ ಕೆಲಸಕ್ಕೆ ತೊಡಗಿಲ್ಲ. ನನ್ನ ಕೆಲಸ ಇನ್ನು ಆರಂಭ ಆಗೋದೇ ಜೂನ್ ಕೊನೆಯ ವಾರದ ನಂತರ. ಆ ನಂತರ ಅಷ್ಟೇ ನೀವು ನನ್ನ ಸೇವೆಯನ್ನು ಗುರುತಿಸ್ಬೋದು. ಈಗ ನಾನು ಕೇವಲ ನನ್ನ ಮಾತನ್ನು ಮಾತ್ರ ನೀವು ಕೇಳ್ತಾ ಇರೋದಷ್ಟೇ. ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಶಾಲೆನ ಇನ್ನಷ್ಟು ಅಭಿವೃದ್ಧಿ ಪಥದ ಕೊಂಡೋಗ್ಬೇಕು. ನಾನು ಬಂದಿರುವಂಥ ಒಂದು ಉದ್ದೇಶ ಅದೇ. ನನಗೆ ಕೆಲಸ ಆಗಲಿ ಬೇರೆ ಯಾವುದು ನನಗೆ ಮುಖ್ಯ ಅಲ್ಲ. ನನಗೆ ನಾವು ಯಾವುದೋ ಒಂದು ನನ್ನಲ್ಲಿರುವಂಥ ನಾಲೆಜನ್ನು ಅಥವಾ ನನ್ನಲ್ಲಿರುವಂತಹ ಸಾಮರ್ಥ್ಯಗಳನ್ನು ನಮ್ಮ ಮಕ್ಕಳಿಗೆ ಉಪಯೋಗಿಸ್ಕೊಂಡು ಆ ಪರಿಸರದ ವಿದ್ಯಾರ್ಥಿಗಳನ್ನ, ಆ ಪರಿಸರವನ್ನು ಅಭಿವೃದ್ಧಿಪಡಿಸೋದು, ಆ ಮಕ್ಕಳನ್ನು ಒಳ್ಳೇದು ಮಾಡೋದು, ಅದು ನನ್ನ ಉದ್ದೇಶ. ಆ ಉದ್ದೇಶದಿಂದಲೇ ನಾನು ಇಲ್ಲಿ ಅವರು ಕರೆದಾಗ ನಾನು ಬಂದೆ. ಇಲ್ಲ, ನನಗೆ ಕೆಲಸದ ಅಗತ್ಯವೂ ಇರಲಿಲ್ಲ, ನಾನು ಬರಬೇಕಾದ ಅಗತ್ಯವೂ ಕೂಡ ಇರಲಿಲ್ಲ ನನಗೆ. ನನ್ನ ಮಗಳು ಬೇರೆ ಕಡೆಗಳಲ್ಲಿ ಕಲಿತಾ ಇದ್ದಾಗ ಅವಳಿಗೆ ಬೆಂಗಾವಲಿಗೆ ನಾನು ಹೋಗಿ ಅಲ್ಲೇ ನಾನು ಕೆಲಸ ಮಾಡ್ತಾಯಿದ್ದೆ. 2 ವರ್ಷ ನಾನು ಅಲ್ಲೇ ಇದ್ದೆ. ಅಲ್ಲಿ ಕೂಡ ನನಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲಿ, ಅಲ್ಲೇ ಒಂದು ದೊಡ್ಡ ಶಾಲೆ ಇತ್ತು, ICSE ಸಿಲೆಬಸ್ ಶಾಲೆ ಇತ್ತು. ಅಲ್ಲಿ ನಾನು ಜೋಗ್ರಫಿಯನ್ನು ನಾನು ಕಲಿಸ್ತಾ ಇದ್ದೆ ವಿದ್ಯಾರ್ಥಿಗಳಿಗೆ. ಅಲ್ಲಿ ಕೂಡ ಶಾಲೆ ಆದರೂ ಕಲಿಸುವಂಥ ಟೀಚರ್ಸ್ ಅಲ್ಲಿ ಇರಲಿಲ್ಲ. ಹಾಗಾಗಿ ಅವ್ರು ನನ್ನಲ್ಲಿ ತೊಗೊಂಡ್ರು. ಮತ್ತು ನಾವು ನಾನು ಬಿಡಲಿಕ್ಕೆ ಕೇಳಲಿಲ್ಲ. ನಾನು ಬರುವಾಗ ನನ್ನ ಮಕ್ಕಳು ವಿದ್ಯಾರ್ಥಿಗಳು ತುಂಬ ಬೇಜಾರು ಮಾಡಿಕೊಂಡ್ರು, ನನ್ನ ಕೊಲೀಗ್ಸ್ ಎಲ್ಲ ಫೀಲ್ ಮಾಡ್ಕೊಂಡ್ರು. ಬಟ್ ವಿ ಮಿಸ್ ಯು ಅಂತ ಹೇಳಿದರು. ಬಟ್ ಏನು ಮಾಡಲಿಕ್ಕಾಗಲ್ಲ, ನಾನು ಬರಬೇಕಾಗಿತ್ತು. ಯಾಕೆ ನನಗೆ ಅನಿವಾರ್ಯ, ನನಗೆ ಹಜ್ಜಿಗೆ ಹೋಗ್ಲಿಕ್ಕಿತ್ತು. ಆ ಕಾರಣಕ್ಕೆ ನಾನು ಬಿಟ್ಟು ಬಂದೆ. ಮತ್ತು ನನಗೆ ಇಲ್ಲೊಂದು ಅಪಾಯಿಂಟ್ಮೆಂಟ್ ಇತ್ತು. ಎಲ್ಲವೂ ಕೂಡ ಅಲ್ಲಾಹನ ವಿಧಿ. ನನಗೆ ಇಲ್ಲಿ ಬರಬೇಕಂತ ಹೋದ ಸಂದರ್ಭ ಇತ್ತು. ನಾನು ಇಲ್ಲಿ ಬಂದಿದ್ದೇನೆ. ದೇವರು ಮುಟ್ಟಿಸಿ ಇಲ್ಲಿ
ನಾವೆಲ್ಲರೂ ಸೇರಿಕೊಂಡು ಚೇರ್ಮನ್ರ ಸಾರಥ್ಯದಲ್ಲಿ ಅವರ ಕ್ಯಾಪ್ಟನ್ಸಿಯಲ್ಲಿ ನಾವು ಒಳ್ಳೆ ಶಾಲೆಯನ್ನಾಗಿ ಮಾಡಬೇಕು. ಮತ್ತು ಇದು ಕೇವಲ ನಾವು ಹೇಳುವುದು ಮಾತ್ರ, ನಾವು ತೋರಿಸ್ಕೊಡ್ಬೇಕಾಗತ್ತೆ. ನಾವು ನಮ್ಮ ಲೋಕಲ್ ಜನರಿಗೆ, ನಮ್ಮ ಊರಿನ ಜನರಿಗೆ ನಾವು ತೋರಿಸ್ಕೊಡ್ಬೇಕು ಶಾಲೆ ಹೇಗೆ ಇದೆ, ಹೇಗೆ ಉಂಟು, ಮಕ್ಕಳು ಹೇಗೆ ಯಾವ ರೀತಿ ವರ್ತಿಸ್ತಾರೆ, ಮಕ್ಕಳು ಹೇಗೆ ಶಾಲೆಗೆ ಬರ್ತಾರೆ, ಹೇಗೆ ಹೋಗ್ತಾರೆ. ನಾವು ಅದನ್ನೆಲ್ಲ ಒಂದು ಚೂರು ಚೂರಾಗಿ ಮಕ್ಕಳನ್ನು ನಾವು ಗಮನಿಸಬೇಕು. ನಾವು ಮಕ್ಕಳಷ್ಟಕ್ಕೆ ಬಿಟ್ಟುಬಿಟ್ರೆ ಆಗೋದು. ನಾವು ಮಕ್ಕಳ ಹಿಂದೆ ನಾವು ಇರಬೇಕಾಗತ್ತೆ. ನಾವು 10 ಮಾತಾಡೋದಕ್ಕಿಂತ 1 ಮಾತಾಡಿ ಮಕ್ಕಳನ್ನು ಗಮನಿಸಿದರೆ ಸಾಕು. ಸುಮ್ಮನೆ ನಾವು ಹೆಚ್ಚು ಮಾತಾಡೋದು, ಹೆಚ್ಚು ಹೇಳೋದೇ ಮಕ್ಕಳಿಗೆ ಏನಾಗುತ್ತೆ, ಬಹಳ ಸಲುಗೆ ಆಗುತ್ತೆ. ಏನು ಇವರಿಷ್ಟೇ ಅಂತ ಹೇಳ್ತಾರೆ. ನಾವು 10 ಮಾತಾಡಬೇಕಾಗಿಲ್ಲ, ಕಡಿಮೆ ಮಾತಾಡಿದರೂ ಸಾಕು. ಆದರೆ ಮಕ್ಕಳನ್ನು ನಾವು ಗಮನಿಸಬೇಕು, ಮಕ್ಕಳ ಬಗ್ಗೆ ಸರಿ ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳು ತಾನಾಗಿ ಅವಾಗ ಸರಿ ಆಗ್ತಾರೆ. ಮಕ್ಕಳು ನಮಗಿಂತ ತುಂಬ ಹುಷಾರಿರ್ತಾರೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗಿಂತ ಅವರು ತುಂಬ ಹುಷಾರಿರ್ತಾರೆ. ನಾವು ಒಂದು ಆಲೋಚನೆ ಮಾಡುವಾಗ ಅವ್ರು 10 ಆಲೋಚನೆ ಮಾಡೋ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿ ನೋಡಿ, ಕೈ ಬೆರಳು ಒಂದೇ ರೀತಿ ಇಲ್ಲ, ಹಾಗೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿ ಇಲ್ಲ. ಕೆಲವು ವಿದ್ಯಾರ್ಥಿಗಳು ಅವ್ರಿಗೆ ಏನು ಮಾಡಿದ್ರು ಕೂಡ ಅವರನ್ನು ಮೇಲೆ ಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ಅವರಿಗೆ ಅಲ್ಲಾಹನು ಕೊಟ್ಟಂಥ ಬುದ್ಧಿಶಕ್ತಿ ಅಷ್ಟೇ. ಕೆಲವು ವಿದ್ಯಾರ್ಥಿಗಳು ಹಾಗೆಲ್ಲ, ನಮ್ಮ ಥಿಂಕಿಂಗಿಂತ ಅವರು ತುಂಬ ಮುಂದೆ ಇರ್ತಾರೆ. ಪರ್ಟಿಕ್ಯುಲರ್ಲಿ ಹುಡುಗಿಯರ ಆಲೋಚನೆ ಮಟ್ಟ ಅದು ಪ್ರಪಂಚದಲ್ಲೇ ಹಾಗೆ. ಎಲ್ಲರೂ ಒಪ್ಪಿಕೊಳ್ಳುವಂಥ ವಿಷಯ, ಹೆಂಗಸರ ಆಲೋಚನೆ ಯಾವಾಗಲೂ ಗಂಡಸರಿಗೆ ಮೇಲೆ ಇರ್ತವೆ. ಅದು ನಮಗೆ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಇದು ಬಿಡಿ, ಆ ವಿಷಯ ಬಿಡಿ. ಸಾಮಾನ್ಯವಾಗಿ ಹುಡುಗರಿಗಿಂತ ಬುದ್ಧಿವಂತರಿಗೆ ಇರ್ತಾರೆ. ಅದು ಸಾಮಾನ್ಯ ವಿಷಯ, ನ್ಯಾಚುರಲ್ ವಿಷಯ ಅದು. ಅದಕ್ಕೆ ನಾವು ಸರಿಯಾದವರಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು. ಅವರಿಗೆ ಯಾವ ರೀತಿ, ಕೆಲವೊಮ್ಮೆ ಆ ತುಂಬ ಹುಷಾರಿರುವಂಥದ್ದು ಕೂಡ ಹುಡುಗಿಯರು ಡೇಂಜರ್ ಕೂಡ ಆಗುತ್ತೆ. ಹುಡುಗಿಯರು ತುಂಬ ಹುಷಾರಿರ್ತಾರೆ, ಅವರಿಗೆ ಅದು ಅವರಿಗೆ ಸೂರ್ತ ಮಾರ್ಗದರ್ಶನ ಕೊಡದಿದ್ದರೆ, ಅಥವಾ ಅವರಿಗೆ ಅದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿಕೊಡದಿದ್ದರೆ ಅವರು ಇನ್ನಷ್ಟು ಮುಂದೆ ಹೋಗ್ತಾರೆ, ದಾರಿಯೂ ತಪ್ತಾರೆ. ಹಾಗೂ ಉಂಟು. ಆದ ಕಾರಣ ಅದಕ್ಕಿಂತ ಎವರೇಜ್ ಮಕ್ಕಳು ಸೇಫ್ ಅಂತ ನಾವು ಭಾವಿಸೋದು ಉಂಟು. ಹಾಗಾಗಿ ಮಕ್ಕಳನ್ನು ಇಂಡಿವಿಜುವಲ್ ಆಗಿ ನಾವು ಗಮನ ಮಾಡಿಕೊಂಡು ಅವರ ಏನು ಥಿಂಕಿಂಗ್ ಲೆವೆಲ್ ಇದೆ ಅದರ ಪ್ರಕಾರ ಆ ಮಕ್ಕಳಿಗೆ ನಾವು ಮಾರ್ಗದರ್ಶನ ಮಾಡ್ಕೊಂಡು ಕೊಂಡೋಗಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ಅವರ ಕಲಿಕೆಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಇವೆ. ಇಲ್ಲಿ ಏನಿದೆ ಏನಿಲ್ಲ ಎನ್ನುವುದನ್ನು ನಾನು ಬಂದ ನಂತರ ಅಷ್ಟೇ ಗುರುತಿಸಬೇಕಾಗಿದೆ. ನಾನು ಹೀಗೆ ಕಂಡುಕೊಂಡ ಪ್ರಕಾರ ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಕಲಿಕೆಗೆ ಬೇಕಾದಂಥ ಸವಲತ್ತುಗಳು ಇವೆ. ಮತ್ತು ಏನು ಟೀಚಿಂಗ್ ಏಡ್ಸ್ ಇದೆ ಏನಿಲ್ಲ ಎನ್ನುವುದನ್ನು ನಾನು ಬಂದ ನಂತರ ಗುರುತಿಸಿ ಮತ್ತೆ ನಾನು ವ್ಯವಸ್ಥೆ ಮಾಡಿಕೊಂಡು, ಯಾಕಂದರೆ ಈ ಶಾಲೆ ಒಂದು ಮಾದರಿ ಶಾಲೆ ಮಾಡಿ, ಮೋಡಲ್ ಶಾಲೆ, ಒಂದು ಯೋಗ್ಯ ಎಲ್ಲರೂ ಕೂಡ ಆ ವಿದ್ಯಾರ್ಥಿಗಳು ಬಂದು ಇಲ್ಲಿ ಕಲಿತು ಅವರು ಮುಂದೆ ಸಮಾಜದಲ್ಲಿ ನಿಲ್ಲುವಂತಹ ವಿದ್ಯಾರ್ಥಿಗಳನ್ನಾಗಿ ಮಾಡಬೇಕಾಗುತ್ತೆ. ಆ ವಿದ್ಯಾರ್ಥಿಗಳು ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಮುಂದೆ ಇಲ್ಲಿ ಕೂಡ ಹೋಗಿ ಅವರು ನಿಲ್ಬೋದು. ಆ ಥರದ ಅವರನ್ನು ಸಾಮರ್ಥ್ಯವನ್ನು ಅವರಿಗೆ ನಾವು ಗಳಿಸ್ಕೊಡ್ಬೇಕು. ಆಗ ಮಕ್ಕಳೊಮ್ಮೆ ಬೇಸ್ ಅವರದ್ದು ಗಟ್ಟಿಯಾದರೆ ಆನಂತರ ಅವರು ಎಲ್ಲಿವರೆಗೂ ಕೂಡ ಹೋಗ್ಬೋದು. ನನ್ನ ವಿದ್ಯಾರ್ಥಿಗಳು ಎಲ್ಲಿಂದ ಎಲ್ಲಿವರೆಗೆ ಎಲ್ಲ ಜಗತ್ತಿನ ಎಲ್ಲ ಕಡೆಯಲ್ಲಿದ್ದಾರೆ. ನನ್ನ ಡಾಕ್ಟ್ರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ. ಈಗ ಡಾಕ್ಟ್ರು ಇಂಜಿನಿಯರ್ ಸಾಮಾನ್ಯ ವಿಷಯಗಳಾದರೂ ಕೂಡ ನಮ್ಮ ಕಾಲದಲ್ಲಿ ನಾವು ಕಲಿಸೋ ಟೈಮಲ್ಲಿ ಒಂದು 20-30 ವರ್ಷ ಅದು ಅಪರೂಪದ ವಿಷಯಗಳು. ಯಾರೋ ಒಬ್ಬ ಡಾಕ್ಟ್ರ್ ಆಗೋದು, ಯಾರೋ ಒಂದು 2-3 ಜನ ಇಂಜಿನಿಯರ್ ಆಗೋದೆಲ್ಲ ಉಂಟು. ಆದರೆ ನಾವು ನಮಗೆ ಅವ್ರಿಗೆ ಗೊತ್ತಿರೋದಿಲ್ಲ ಅವರು ಎಷ್ಟು ಹುಷಾರಿರ್ತಾರೆ. ಕೆಲವೊಮ್ಮೆ ನಾನು ನನ್ನ 2 ವಿದ್ಯಾರ್ಥಿಗಳ ವಿಷಯ ಹೇಳ್ತೇನೆ. ನೀವು ಖಾದರ್ ಶಾ ಹೆಸರು ಕೇಳಿರ್ಬೋದು. ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಅವರು, IAS ಆಫೀಸರ್ ಅಲ್ಲ, ಅದೇ ಕಟ್ಟಡದಲ್ಲಿ ಅವರು ವಾರ್ತಾಧಿಕಾರಿ, ಜಿಲ್ಲಾ ಮಟ್ಟದ ವಾರ್ತಾಧಿಕಾರಿ ಅವರು ಖಾದರ್ ಶಾ ನನ್ನ ವಿದ್ಯಾರ್ಥಿ. ಅವ ಕಲಿಕೆಯಲ್ಲಿ ಕ್ಲಾಸಲ್ಲಿರುವಾಗ ಸಾಮಾನ್ಯ ವಿದ್ಯಾರ್ಥಿ ಹಾಗೇ ಇದ್ದ. ನನಗೇನು ಅವನಲ್ಲಿ ಅಷ್ಟೊಂದು ಬುದ್ಧಿವಂತಿಕೆ ಹಾಗೆಲ್ಲ ನಾನು ಗುರುತಿಸಲೇ ಇಲ್ಲ ಅವನನ್ನು. ಸಾಮಾನ್ಯ ಕಲಿಕೆ ಇತ್ತು. ಅವನ ಮೌಲ್ಯಮಾಪನವನ್ನು ಮಾಡಿದಾಗ ಕೂಡ ಒಂದು ಫಸ್ಟ್ ಕ್ಲಾಸ್ ಮಾರ್ಕ್ ಮಾತ್ರ ಬರ್ತಾಯಿತ್ತು. ಡಿಸ್ಟಿಂಕ್ಷನ್ ಲೆವೆಲ್ ಎಂದೂ ಕೂಡ ಪಾಸದ್ದು ನನಗೆ ಗೊತ್ತಿರಲಿಲ್ಲ. ಆದರೆ ಆನಂತರ ಅವನ ಮತ್ತು ಕೆಲವರಿಗೆ ಏನಾಗುತ್ತೆ, ಕಲಿತಾ ಮೇಲೆ ಹೋದಾಗ ಅವರು ಇನ್ನಷ್ಟು ಬುದ್ಧಿವಂತಿಕೆ ಹೆಚ್ಚು ಬೆಳೆಯುತ್ತೇವೆ. ಅವರ ಬ್ರೈನ್ ಲೆವೆಲ್ ಮತ್ತೆ ಹೆಚ್ಚು ಬ್ರಾಡ್ ಆಗುತ್ತೆ. ಅವರು ಮತ್ತೆ ಹೆಚ್ಚು ವಿಶಾಲವಾಗಿ ಕಲಿತಾರೆ. ಅದು ಅಲ್ಲಾಹನ ಅನುಗ್ರಹ ಅದು. ಅವನು ಆಮೇಲೆ ಇಡೀ ಡಿಸ್ಟ್ರಿಕ್ಟಿಗೆ ಒಂದು ಆಫೀಸರ್ ಆಗ್ತಾನಂತಂದರೆ ಬಹಳ ದೊಡ್ಡ ಆಫೀಸರ್. ಈಗ ಕೆಲಸ ಮಾಡ್ತಾ ಇದ್ದಾನೆ. ನನ್ನನ್ನು ಕಂಡ ಕೂಡಲೇ ಸರ್ ಅಂದರೆ ಓಡ್ಕೊಂಡು ಬರ್ತಾನೆ. ನೀವು ಇನ್ನೊಂದು ಹೆಸರು ರಫಿಯುದ್ದೀನ್ ಅಂತ ಹೆಸರು ಕೇಳಿರ್ಬೋದು, ಕುದ್ರೋಳಿ. ಅವನು ಕೂಡ ಸಾಮಾನ್ಯ ವಿದ್ಯಾರ್ಥಿ. ಅವನ ಭಾಷೆಗಳು ನಾನು 3 ವರ್ಷ ಅವನಿಗೆ ಕಲಿಸಿದ್ದೇನೆ.
ಆವಾಗಲೂ ಅವನ ಭಾಷಣ ನಾನು ಎಲ್ಲಿ ಕೂಡ ಒಮ್ಮೆ ನಾನು ಕೇಳಿದ್ದೇನೆ, ಒಂದು ಸಲ ಭಾಷಣ ಸ್ಪರ್ಧೆಗೆ ನಿಂತು ಭಾಷಣ ಮಾಡಿದ್ದನ್ನು ಕೇಳಿದ್ದೇನೆ. ಆದರೆ ಈಗ ಅವ ಎಷ್ಟು ದೊಡ್ಡ ಸ್ಪೀಕರ್, ಎಷ್ಟು ಜನರು ಗುರುತಿಸುವಂಥ ನಾಯಕ. ಹಾಗಾಗಿ ನಮ್ಮ ಮಕ್ಕಳು ಎಲ್ಲೂ ಇರ್ತಾರೆ, ಹೇಗೂ ಇರ್ತಾರೆ. ಆದರೆ ಅವರಿಗೆ ನಾವು ಒಂದು ಎನ್ಕರೇಜ್ ಕೊಟ್ಟರೆ ಅವರು ಎಲ್ಲೂ ತುಂಬ ಬೆಳೀತಾರೆ, ತುಂಬ ಬೆಳೆದು ಬಿಡ್ತಾರೆ. ನಮಗಿಂತ ನಮ್ಮ ಮಕ್ಕಳು ಹೆಚ್ಚು ಬುದ್ಧಿವಂತರಿರ್ತಾರೆ. ಸೊ ನಾವೆಲ್ಲರೂ ಸೇರಿಕೊಂಡು ನಮ್ಮ ಮಕ್ಕಳನ್ನು ಕಟ್ಟಿ ಬೆಳೆಸಬೇಕಾಗಿದೆ. ನಾವು ನಮ್ಮ ಜೊತೆಗೆ ಒಳ್ಳೆಯ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಇದೆ, ಒಳ್ಳೆಯ ವ್ಯವಸ್ಥೆಗಳಿವೆ, ನೀವು ಗೌರವಾನ್ವಿತ ಹೆತ್ತವರಿದ್ದೀರಿ. ನಾವೆಲ್ಲರೂ ಸೇರಿಕೊಂಡು ನಾವೊಂದು ಒಳ್ಳೆಯ ತಂಡವನ್ನಾಗಿ ಕಟ್ಟಿಕೊಂಡು ನಮ್ಮೊಂದು ಟೀಮ್ ಸ್ಪಿರಿಟಲ್ಲಿ ಒಂದು ಗುಂಪಾಗಿ ನಮ್ಮ ಮಕ್ಕಳ ಎಲ್ಲ ಅವರ ಸಮಸ್ಯೆಗಳನ್ನು ಅಥವಾ ಅವರನ್ನು ಇನ್ನಷ್ಟು ಅಭಿವೃದ್ಧಿಪಡಿಸೋದಕ್ಕಾಗಿ ನಾವೊಂದು ಕಾರ್ಯಯೋಜನೆ ಹಾಕ್ಕೊಂಡು ಮಕ್ಕಳನ್ನು ನಮ್ಮ ದೇಶದ ಯೋಗ್ಯ ಪ್ರಜೆಗಳನ್ನಾಗಿ ಮಾಡಬೇಕಾದಂಥ ಸಂದರ್ಭ ಇದು ನಮಗೆ. ನಾವು ಅದನ್ನು ಮಾಡುವ. ಅದರಿಂದಾಗಿ ನಮಗೆ ಮೊದಲಿಗೆ ಕುಟುಂಬಕ್ಕೆ, ಶಾಲೆಗೆ, ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ನಾವು ಸಹಾಯ ಮಾಡಿದಂತಾಗತ್ತೆ. ಫಸ್ಟ್ ಅವನ ಕುಟುಂಬಕ್ಕೆ ಅವ ಲಾಭದಾಯಕ, ಅವ ಕುಟುಂಬದ ಒಂದು ಸೊತ್ತು ಆಸ್ತಿ ಆಗಬೇಕು. ಆ ಕುಟುಂಬಕ್ಕೆ ಅವನ ಆದ ನಂತರ ಮತ್ತು ಅದು ಎಲ್ಲ ಕಡೆಗೆ ಅದು ಹರಡ್ತದೆ. ಅವನೊಂದು ಸಮಾಜಕ್ಕೆ, ರಾಜ್ಯಕ್ಕೆ, ಅವನ ಈ ದೇಶಕ್ಕೆ ಒಂದು ಯೋಗ್ಯ ಪ್ರಜೆ ಆದರೆ ಅವನು ದೇಶದ ಒಂದು ಸುಪುತ್ರನಾಗ್ಬೋದು, ಒಂದು ಒಳ್ಳೆಯ ಕೊಡುಗೆ ನೀಡುವಂಥ ಒಂದು ವ್ಯಕ್ತಿ ಆಗ್ಬೋದು. ನಾವೆಲ್ಲರೂ ಸೇರಿ ಅದನ್ನು ಮಾಡುವ, ಈ ಶಾಲೆಯನ್ನು ಕಟ್ಟುವ. ನಿಮ್ಮೆಲ್ಲರ ಸಹಕಾರ ನಮಗಿರಲಿ. ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಶಾಲೆಯನ್ನು ಆದಷ್ಟು ಬೆಳೆಸುವ ಅಂತ ಹೇಳಿ ನಾನು 2 ಮಾತನ್ನು ಕಳಿಸ್ತೇನೆ. ಆಖಿರ್ ದವಾನ ಅಲ್ಹಮ್ದುಲಿಲ್ಲಾಹ್.